ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ತುಂಬ ದಿನ ಆಗಿತ್ತು ಆಚೆ ಹೋಗ್ದೇನೆ, ಹಾಗಾಗಿ ಇವತ್ತು ಎಲ್ಲಾದರೂ ಹೋಗೋಣ, ಲಾಂಗ್ ಡ್ರೈವ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಎಲ್ಲಿ ಹೋಗೋದು, ಯಾವ ಕಡೆ ಹೋಗೋದು ಅಂತ ಯೋಚನೆ ಮಾಡಿದಾಗ ಗುಂಡ್ಲುಪೇಟೆ ಕಡೆ ಹೋಗೋಣ ಅಂತ ಅನ್ನಿಸ್ತು. ಇವಾಗ ಬೆಸ್ಟ್ ಟೈಮ್ ಅಲ್ಲಿ ಹೋಗೋದಕ್ಕೆ. ಮೈಸೂರಿಂದ ಜಸ್ಟ್ 60 ಕಿಲೋಮೀಟರ್ಸ್ ಅಷ್ಟೇ, ಚಾಮರಾಜನಗರ ಡಿಸ್ಟಿಕ್ ಬರುತ್ತೆ ಇದು. ನಿಮಗೆ ಗೊತ್ತಿರ್ಬೋದು, ಇಲ್ಲಿ ಸೂರ್ಯಕಾಂತಿ ಮತ್ತು ಚೆಂಡು ಎಲ್ಲ ತುಂಬಾ ಬೆಳೀತಾರೆ. ಹಾಗಾಗಿ ಗುಂಡ್ಲುಪೇಟೆನ ಇಂಡಿಯಾದ ಫ್ಲವರ್ ಪಾಟ್ ಅಂತ ಕೂಡ ಕರೀತಾರೆ. ಗುಂಡ್ಲುಪೇಟೆ ಹತ್ರ ಬರ್ತಿದ್ದಂಗೆನೆ ನಿಮಗೆ ಈ ಥರ ಅಲ್ಲಲ್ಲಿ ಸೂರ್ಯಕಾಂತಿ ಗದ್ದೆ ನೋಡೋದಕ್ಕೆ ಸಿಗುತ್ತೆ, ಮೇನ್ ರೋಡಲ್ಲೇನೆ. ಇನ್ನು ಹಳ್ಳಿ ಕಡೆ ಹೋದರೆ ಇನ್ನೂ ಜಾಸ್ತಿ ಇರ್ಬೋದು, ಅದಕ್ಕೋಸ್ಕರನೇ ನಾವು ಈ ಕಡೆ ಬಂದಿದ್ದು. ಮತ್ತು ನಾವು ಇಲ್ಲಿ ಹೋಗುವಾಗ ಏನು ಕೂಡ ಪ್ಲ್ಯಾನ್ ಮಾಡಿರಲಿಲ್ಲ, ಇಂಥಲ್ಲೇ ಹೋಗಬೇಕು ಅಂತೆಲ್ಲ, ಹಾಗೇ ಬಂದ್ವಿ ಅಷ್ಟೇ. ಗುಂಡ್ಲುಪೇಟೆ ಆದಮೇಲೆ ಇಲ್ಲಿ ನೀವು ಸ್ಟ್ರೇಟ್ ಹೋದರೆ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗ್ತೀವಿ ಅಲ್ವಾ, ಆ ರೂಟ್ ಅದು ಊಟಿ ರೋಡು. ನೀವು ಆ ಕಡೆ ಕೂಡ ಹೋಗ್ಬೋದು. ಅಲ್ಲಿ ಕೂಡ ನಮಗೆ ಸೂರ್ಯಕಾಂತಿ ಗದ್ದೆ ಎಲ್ಲ ನೋಡೋದಕ್ಕೆ ಸಿಗುತ್ತೆ. ಬಟ್ ನಾವು ಆ ಕಡೆ ಹೋಗಿಲ್ಲ, ಈ ಕಡೆ ರೈಟ್ ಸೈಡ್ ಬಂದ್ವಿ. ಅಂದರೆ ಈ ಕಡೆ ರೂಟಲ್ಲಿ ನಾವು ಯಾವತ್ತೂ ಹೋಗಿರಲಿಲ್ಲ, ನೋಡೋಣ ಹೇಗಿರುತ್ತೆ, ಏನಾದರೂ ಚೆನ್ನಾಗಿದ್ರೆ ಅಲ್ಲಿ ನಿಲ್ಸೋಣ ಅಂತ ಅಂದ್ಕೊಂಡ್ವಿ. ಮತ್ತು ಇಲ್ಲಿ ಲೊಕೇಶನ್ ಅಂತೆಲ್ಲ ಏನೂ ಇಲ್ಲ. ನೀವು ಗುಂಡ್ಲುಪೇಟೆಗೆ ಬಂದರೆ ನೀವು ಯಾವ ರೋಡಿಗೆ ಹೋದ್ರೂ ಕೂಡ ನಿಮಗೆ ಈ ಥರ ಸೂರ್ಯಕಾಂತಿ ಗದ್ದೆ ಸಿಕ್ಕೇ ಸಿಗುತ್ತೆ. ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ನೀವು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೋಬೋದು, ಏನು ಕೂಡ ಪ್ರಾಬ್ಲಮ್ ಇಲ್ಲ. ಬಟ್ ನೀವೇನಾದರೂ ಒಳಗೆ ಹೋಗ್ತೀರಾ ಅಂದರೆ ಅಲ್ಲಿ ಪೇ ಮಾಡಬೇಕಾಗತ್ತೆ. ಅಂದರೆ ಅಲ್ಲಿ ಯಾರಾದರೂ ಒಬ್ಬರು ನೋಡ್ಕೊಳ್ಳೋಕ್ಕೆ ಅಂತ ಇದ್ದೇ ಇರ್ತಾರೆ. ಅಂದರೆ ಇವಾಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ನೋಡ್ಕೊಂಡು ಜನಗಳು ಬರ್ತಾರೆ ಅಂತ ಅವ್ರಿಗೂ ಕೂಡ ಗೊತ್ತು. ಹಾಗಾಗಿ ಯಾರಾದರೂ ಒಬ್ಬರಲ್ಲಿ ಇದ್ದೇ ಇರ್ತಾರೆ. ನೀವು ಅವ್ರಿಗೆ 20 ರುಪೀಸ್ ಇಲ್ಲ 50 ರುಪೀಸ್ ಕೊಟ್ಟರೆ ಒಳಗೆ ಹೋಗೋದಕ್ಕೆ ಬಿಡ್ತಾರೆ. ನೀವು ಆಮೇಲೆ ಆರಾಮಾಗಿ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಬರ್ಬೋದು. ನಾವು ಇಲ್ಲಿ ಹೋಗಿದ್ವಿ, ಇಲ್ಲಿ ತುಂಬಾ ಚೆನ್ನಾಗಿತ್ತು. ಗಿಡ ಎಲ್ಲ ಸ್ವಲ್ಪ ಹೈಟಾಗಿ ಮತ್ತು ಫ್ಲವರ್ಸ್ ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಚೆನ್ನಾಗಿತ್ತು. ಇದ್ರ ಒಳಗಡೆ ಕೂಡ ಹೋಗಿದ್ವಿ, ತುಂಬಾ ಚೆನ್ನಾಗಿತ್ತು. ನಿಮಗೂ ಕೂಡ ತೋರಿಸ್ತೀನಿ, ಬನ್ನಿ ಹೋಗೋಣ. ಬರ್ತಾರ ಜನ? ಇದು ಚೆನ್ನಾಗಿದೆ ಗಿಡ. ಹ್ಞೂ, ನಿನ್ನೆ ಭಾನುವಾರ ಅಲ್ಲ ಅದಕ್ಕೆ. ಹಾಂ ಹಾಂ, ತಿಂಡಿ ಆಯ್ತಾ? ಬಂದು ಬುಡ್ಕತಿ ಕುಯ್ಕಡು. ಹಾಂ ಹಾಂ, ನೀರು ಕೊಡ್ಬಿಡ್ತೀವಿ. ಮಳೆ ಇರುತ್ತಲ್ಲ, ಒಣಗುತ್ತಾ ಅದು? ಒಣಗೋಯ್ತವೆ. ಹ್ಞೂ, ಇದು ಚೆಂಡು ಈಗ ಮುರ್ಗೋದ್ರ ಒಣಗೋಯ್ತ. ಹಾಂ ಹಾಂ, ಒಣಗೋಗಿ ಕರ್ಕಾಕ ನಿಮ್ ಬಾಡಿ ಕಣಗಾಯ್ತ ಹಂಗ. ಎಷ್ಟು ಎಕರೆ ಇದೆ ನಿಮ್ಮದು? ಅದು 4 ಎಕರೆ. ಇದೆಯಲ್ಲ ಇದು? ಇದು ಬೀಳ್ಸು ಬೀಳ್ಸು. ನಾನು ನೋಡ್ಕೊಂಡು ಹೋದ್ವಿ, ಇಲ್ಲಿ ಚೆನ್ನಾಗಿತ್ತಲ್ಲ ಅದಕ್ಕೆ ನಿಂತ್ಕೊಂಡ್ವಿ. ಎಲ್ಲೋಗಿತ್ತಿದ್ರಿ? ಮೈಸೂರಿಂದ ಬಂದಿದ್ದು. ಹಾಂ, ನೆನ್ನ ಬತ್ತೀವಿ ಅಂತ ಅಂದ್ಬಿಟ್ಟು ನೀವೇ? ಇಲ್ಲ, ನಿನ್ನೆ ಬಂದಿಲ್ಲ. ಹಾಂ, ಬತ್ತೀವಿ ಅಂತ ಅಂದ್ಬಿಟ್ಟು ಅವ್ರು ಸರಿ ಬಾ. ನಾವು ಹೋಗಿರೋ ಕಡೆ ಒಬ್ರು ಆಂಟಿ ಇದ್ರು ನೋಡ್ಕೊಳ್ಳೋದಕ್ಕೆ. ಅವರು 50 ರುಪೀಸ್ ಅಂತ ಹೇಳಿದ್ರು ಒಬ್ಬರಿಗೆ ಒಳಗೆ ಹೋಗೋದಕ್ಕೆ. ಇವಾಗ ಎಲ್ಲ ಕಡೆ ಅಷ್ಟೇ ಹೇಳ್ತಾರೆ ಅಂತ ಅಂದ್ಕೊಳ್ತೀನಿ. ಮತ್ತು ಈ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಜುಲೈಯಿಂದ ಸೆಪ್ಟೆಂಬರ್ವರೆಗೂ ಇಲ್ಲಿ ವಿಸಿಟ್ ಮಾಡೋದಕ್ಕೆ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಅಲ್ಲಲ್ಲಿ ಈ ಥರ ಸೂರ್ಯಕಾಂತಿ ಗದ್ದೆ ಮತ್ತು ಚೆಂಡು ಹೂವಿನ ಗದ್ದೆ ಕೂಡ ನೋಡೋದಕ್ಕೆ ಸಿಗುತ್ತೆ. ಅವ್ರು ಹೇಳಿದ್ರು ಅಲ್ವಾ, ಶ್ರಾವಣದವರೆಗೂ ಇರುತ್ತೆ ಅಂತ. ಅಂದರೆ ಒಂದು ಆಲ್ಮೋಸ್ಟ್ ಸೆಪ್ಟೆಂಬರ್ವರೆಗೂ ಇದ್ದೇ ಇರುತ್ತೆ. ಅಂದರೆ ಇನ್ನೊಂದು 2 ಮಂತ್ಸ್ ಅಂತೂ ಇರುತ್ತೆ. ನೀವೇನಾದರೂ ಹೋಗೋದಾದರೆ ಅದ್ರ ಒಳಗಡೆನೆ ಹೋಗಿ ಬನ್ನಿ, ಆಮೇಲೆಲ್ಲ ಒಣಗೋಗುತ್ತೆ ಅಂತ ಅವರೇ ಹೇಳಿದ್ರು. ತುಂಬಾ ಚೆನ್ನಾಗಿತ್ತು ಮಾತ್ರ. ಗಿಡಗಳೆಲ್ಲ ಹೈಟ್ ಆಗಿ ಮತ್ತು ಫ್ಲವರ್ಸ್ ಕೂಡ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಚೆನ್ನಾಗಿತ್ತು. ನಂಗಂತೂ ಸಖತ್ ಇಷ್ಟ ಆಯಿತು ಇದು. ನಿಮಗೂ ಕೂಡ ಇಷ್ಟ ಆಗ್ಬೋದು. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ವಾವ್, ವಾವ್, ಸಕ್ಕದಾಗಿದೆ ಮಾತ್ರ. ಇಲ್ಲಿ ನೋಡಿ, ಜೇನೆಲ್ಲ ಇದ್ದು, ಜೇನಲ್ಲ ಇದು.
ನಂಗಂತೂ ಫ್ಲವರ್ಸ್ ಅಂದರೆ ತುಂಬಾ ಇಷ್ಟ. ಯಾವ ಹೂವಾದ್ರೂ ಓಕೆ, ನಂಗೆ ಇಷ್ಟ ಆಗುತ್ತೆ. ಅದರಲ್ಲೂ ಇಷ್ಟೊಂದು ಹೂಗಳನ್ನ ನೋಡಿ ಇಲ್ಲೇ ಇದ್ಬಿಡೋಣ ಅನ್ನೋಷ್ಟು ಖುಷಿ ಆಗ್ತಾ ಇತ್ತು ನಂಗಂತೂ. ಹಾಗೆ ಇದ್ರ ಪಕ್ಕದಲ್ಲೇ ಬೀನ್ಸ್ ಕೂಡ ಹಾಕಿದ್ರು. ಇದರಲ್ಲಿ ಬೀನ್ಸ್ ಕೂಡ ಬಿಟ್ಟಿತ್ತು, ಬಟ್ ಸ್ವಲ್ಪ ಚಿಕ್ಕ ಚಿಕ್ಕದಾಗಿತ್ತು ಇನ್ನು. ಆ್ಯಕ್ಚುಲಿ ಇದನ್ನೆಲ್ಲ ರಿಯಲ್ ಆಗಿ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಇದನ್ನೆಲ್ಲ ಹಿಂಗೆ ಬೆಳೀತಾರೆ ಅಂತ ನಂಗೆ ನಿಜ ಗೊತ್ತೇ ಇರಲಿಲ್ಲ. ಅಂದರೆ ನಮ್ಮ ಕಡೆ ಈ ಥರ ತರಕಾರಿನೆಲ್ಲ ಬೆಳೆಸಲ್ಲ ಆಯಿತಾ. ಅಂದರೆ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬೆಳೆಸೋದು. ಹಾಗಾಗಿ ಈ ಥರ ಜಾಸ್ತಿ ಜಾಸ್ತಿ ಬೆಳೆಯೋದು ನಾನು ನೋಡಿರಲಿಲ್ಲ. ಅಂದರೆ ನಮ್ಮೂರಲ್ಲೆಲ್ಲ ಜಾಸ್ತಿ ಅಂದರೆ ಅಡಿಕೆ ಬೆಳೆಯೋದು. ಅಡಿಕೆ, ತೆಂಗು, ಬಾಳೆ, ಕಾಳುಮೆಣಸು, ಏಲಕ್ಕಿ ಇದನ್ನೆಲ್ಲ ಜಾಸ್ತಿ ಬೆಳಿತೀವಿ ನಮ್ಮ ಕಡೆ. ಹಾಗೆ ನಿಮ್ಮೂರಲ್ಲಿ ಏನು ವಿಶೇಷ? ನಿಮ್ಮೂರಲ್ಲಿ ಏನು ಬೆಳಿತೀರಾ ಅಂತ ಕಮೆಂಟ್ ಮಾಡಿ, ಓಕೆನಾ? ಹಾಗೆ ಈ ಕಡೆ ಸ್ವಲ್ಪ ಜಾಗದಲ್ಲಿ ಜೋಳ ಮತ್ತು ಇದು ಅರಿಶಿನ ಅನಿಸುತ್ತೆ, ಇದೆಲ್ಲ ಒಬ್ಬರದೇ ಅಂತೆ. ಆಮೇಲೆ ಅವ್ರು ಹೇಳಿದ್ರು. ನಂಗೇನು ವಿಶೇಷ ಅನ್ನಿಸ್ತು ಅಂದರೆ ಇದೆಲ್ಲ ಪೂರ್ತಿ ಜಾಗದಲ್ಲಿ ಒಂದೇ ಬೆಳೆ ಬೆಳಿಬೋದಿತ್ತಲ್ವಾ, ಆದರೆ ಅವರು ಬೇರೆ ಬೇರೆ ಹಾಕಿದ್ದಾರೆ. ಅಂದರೆ ಒಂದರಲ್ಲಿ ಏನಾದರೂ ಲಾಸ್ ಆದರೆ ಇನ್ನೊಂದ್ರಲ್ಲಿ ಬರುತ್ತೆ ಅನ್ನೋ ಥರ ಏನಾದರೂ ಲಾಜಿಕ್ ಇರ್ಬೋದು. ಆ ಜೋಳ ಯಾವದು ಜೋಳ ಅದು ಈ ಜೋಳ ಇದು ಎಲ್ಲ ನಮ್ಮದು. ಅಲ್ಲಿ ನೀನು ಬಿಡೋದು ತಿಂತೀರೇ ಬರ್ತೀರ ಈಗ ನಾವು ಉಚ್ಚಲ್ ಗಂಟೆ ಹೋಗ್ತೀನಿ ಹಾಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನಾವಿಲ್ಲಿಂದ ಹೊರಟ್ವಿ. ಆಂಟಿ ಕೂಡ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅವರು ಬೆಳಿಗ್ಗೆ ಬಂದರೆ ಸಂಜೆವರೆಗೂ ಇಲ್ಲೇ ಇರ್ತಾರಂತೆ. ಮತ್ತು ಊಟಕ್ಕೆಲ್ಲ ಏನು ಮಾಡ್ತೀರಾ ಅಂತ ಕೇಳಿದೆ. ಅದಕ್ಕೆ ಅವರು ನಾನು ಊಟ ಎಲ್ಲ ತೊಗೊಂಡು ಬಂದಿರ್ತೀನಿ, ಸಂಜೆವರೆಗೂ ಇಲ್ಲೇ ಇರ್ತೀನಿ ಅಂತ ಹೇಳಿದರು. ನೀವೇನಾದರೂ ಈ ರೂಟಲ್ಲಿ ಬಂದರೆ ಖಂಡಿತ ಒಂದ್ಸತಿ ವಿಸಿಟ್ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಹಾಗೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಥ್ಯಾಂಕ್ ಯು.